ಶರಿಯಾ ಕಾನೂನಿಗಾಗಿ ಚರ್ಚ್ಗಳಿಗೆ ಬೆಂಕಿ. ಅಪರಾಧ ಕೃತ್ಯಗಳಲ್ಲಿ ಮುಸ್ಲಿಮರದ್ದೇ ಅಟ್ಟಹಾಸ. ಆಸ್ಟ್ರೇಲಿಯಾದಲ್ಲಿ ಹೆಚ್ಚುತ್ತಿದೆ ಸನಾತನದ ಆಕರ್ಷಣೆ. ಆಸ್ಟ್ರೇಲಿಯಾ ಅಂದ್ರೆ ಅಲ್ಲಿನ ಸುಂದರ ಸಮುದ್ರ ತೀರಗಳು, ಮುಕ್ತ ಜೀವನ ಶೈಲಿ ಮತ್ತು ಶಾಂತಿಯುತ ಪರಿಸರಕ್ಕೆ ಹೆಸರುವಾಸಿ. ಪ್ರತಿ ವರ್ಷ ಲಕ್ಷಾಂತರ ಜನರು ಈ ಕನಸಿನ ದೇಶದಲ್ಲಿ ನೆಲೆಸುವ ಆಸೆಯೊಂದಿಗೆ ಅಲ್ಲಿಗೆ ಹೋಗ್ತಾರೆ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಆಸ್ಟ್ರೇಲಿಯಾದ ಸಾಮಾಜಿಕ ಚಿತ್ರಣದಲ್ಲಿ ದೊಡ್ಡ ಬದಲಾವಣೆಗಳು ಕಾಣುತ್ತಿವೆ. ಮುಖ್ಯವಾಗಿ ಅಲ್ಲಿನ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ತೀವ್ರವಾಗಿ ಏರಿಕೆಯಾಗುತ್ತಿರುವುದು ಈಗ ಆ ದೇಶದಲ್ಲೀಗ ಚರ್ಚೆಯ ವಿಷಯವಾಗಿದೆ. ಜೈಲುಗಳಲ್ಲೂ ಮುಸ್ಲಿಂ ಕೈದಿಗಳೇ ಹೆಚ್ಚು. ರಲ್ಲಿ ಸುಮಾರು 1.5 ಲಕ್ಷವಿದ್ದ ಮುಸ್ಲಿಂ ಜನಸಂಖ್ಯೆ 2021ರ ಹೊತ್ತಿಗೆ 8 ಲಕ್ಷಕ್ಕೂ ಅಧಿಕವಾಗಿದೆ. ಅಧಿಕ ಜನನ ಪ್ರಮಾಣ ಮತ್ತು ವಲಸೆ ಇದಕ್ಕೆ ಮುಖ್ಯ ಕಾರಣ. ಆದರೆ ಈ ಏರಿಕೆಯು ಅಲ್ಲಿನ ಕಾನೂನು ಸುವ್ಯವಸ್ಥೆಗೆ ಸವಾಲಾಗಿ ಪರಿಣಮಿಸಿದೆ. ಆಸ್ಟ್ರೇಲಿಯಾದ ಜೈಲುಗಳಲ್ಲೇ ಮುಸ್ಲಿಂ ಕೈದಿಗಳ ಸಂಖ್ಯೆ ಅವರ ಜನಸಂಖ್ಯೆಯ ಪ್ರಮಾಣಕ್ಕಿಂತಲೂ ಹೆಚ್ಚಾಗಿದೆ. ಇದು ಅನೇಕ ಪ್ರಶ್ನೆಗಳನ್ನು ಹುಟ್ಟಿಸುತ್ತಿದೆ. ಇದು ಅಪರಾಧ ಪ್ರಕರಣಗಳಲ್ಲಿ ಅವರೇ ಮುಂದೆ ಎನ್ನುವುದೂ ಕೂಡ ಅಲ್ಲಿನ ಆಡಳಿತ ವ್ಯವಸ್ಥೆಗೆ ತಲೆನೋವಾಗಿದೆ. If the Australian government like it or not, if the ASIO likes it or not, if they want to deport me from Australia or not, the jihad is the solution for those. ಕಳೆದ ಕೆಲವು ವರ್ಷಗಳಲ್ಲಿ ನಡೆದ ಚರ್ಚ್ ಮೇಲಿನ ದಾಳಿಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿನ ಗುಂಡಿನ ದಾಳಿಯಂತಹ ಘಟನೆಗಳು ಇಡೀ ಆಸ್ಟ್ರೇಲಿಯಾವನ್ನು ಬೆಚ್ಚಿ ಬೀಳಿಸಿವೆ. ಇದರ ಜೊತೆಗೆ ಕೆಲವು ಮೂಲಗಳಿಂದ ಶರಿಯಾ ಕಾನೂನು ಜಾರಿಗೆ ಒತ್ತಾಯ ಕೇಳಿಬರುತ್ತಿರುವುದು ಆ ದೇಶದ ಮೂಲ ನಿವಾಸಿಗಳಲ್ಲಿ ಅಸಮಾಧಾನ ಮತ್ತು ಭಯವನ್ನು ಉಂಟುಮಾಡಿದೆ. ಆದರೂ ಆಸ್ಟ್ರೇಲಿಯಾ ಸರ್ಕಾರ ದೇಶದಲ್ಲಿ ಒಂದೇ ಕಾನೂನು ಇರಬೇಕು ಎಂಬ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ. ಮತಾಂಧರ ಮಧ್ಯವೇ ಅರಳುತ್ತಿದೆ ಸನಾತನ ಧರ್ಮ. ಈ ಎಲ್ಲ ಉದ್ವಿಗ್ನತೆಗಳ ನಡುವೆ ಒಂದು ಸಕಾರಾತ್ಮಕ ಬದಲಾವಣೆಯೂ ನಡೆಯುತ್ತಿದೆ. ಆಸ್ಟ್ರೇಲಿಯಾದಲ್ಲಿ ಸನಾತನ ಧರ್ಮ ಅಂದರೆ ಹಿಂದೂ ಸಂಸ್ಕೃತಿ ತನ್ನ ಬೇರುಗಳನ್ನು ಬಲಪಡಿಸುತ್ತಿದೆ. ಭಾರತ, ನೇಪಾಳದಂತಹ ದೇಶಗಳಿಂದ ಹೋದ ವೈದ್ಯರು, ಇಂಜಿನಿಯರ್ಗಳು ಮತ್ತು ವಿದ್ಯಾರ್ಥಿಗಳು ತಮ್ಮ ಸಂಸ್ಕೃತಿಯನ್ನು ಅಲ್ಲಿ ಪಸರಿಸುತ್ತಿದ್ದಾರೆ. ಇಂದು ಸಿಡ್ನಿ, ಮೆಲ್ಬರ್ನ್ನಂತಹ ನಗರಗಳಲ್ಲಿ ಅದ್ಭುತ ಹಿಂದೂ ದೇವಾಲಯಗಳು ನಿರ್ಮಾಣಗೊಂಡಿವೆ. ದೀಪಾವಳಿ, ಹೋಳಿಯಂತಹ ಹಬ್ಬಗಳನ್ನು ಅಲ್ಲಿನ ಸ್ಥಳೀಯ ಆಸ್ಟ್ರೇಲಿಯಾದವರು ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಹಿಂದೂ ಧರ್ಮದ ಶಾಂತಿ, ಯೋಗ ಮತ್ತು ಜೀವನ ಶೈಲಿ ಅಲ್ಲಿನ ಜನರನ್ನು ಆಕರ್ಷಿಸುತ್ತಿದೆ. ಒಟ್ಟಿನಲ್ಲಿ ಆಸ್ಟ್ರೇಲಿಯಾ ಇಂದು ತನ್ನ ಸಂಸ್ಕೃತಿ ಮತ್ತು ಜನಸಂಖ್ಯೆಯ ಬದಲಾವಣೆಯ ಒಂದು ನಿರ್ಣಾಯಕ ಹಂತದಲ್ಲಿದೆ. ಅಲ್ಲಿ ಶಾಂತಿ ನೆಲೆಸುತ್ತದೆಯೋ ಅಥವಾ ಸವಾಲುಗಳು ಮುಂದುವರಿಯುತ್ತವೆಯೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.